ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಮರಣ ಮೃದಂಗದ ಸದ್ದು ಶುರುವಾಗಿದೆ. ಮೊನ್ನೆ ಅಷ್ಟೇ ಅಮೆರಿಕ ಹೌತಿ ಉಗ್ರರ ವಿರುದ್ಧ ಏರ್ ಸ್ಟ್ರೈಕ್ ಮಾಡಿತು. ಅದಕ್ಕೆ ಪ್ರತಿಯಾಗಿ ಹೌತಿಗಳು ಕೂಡ ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳ ಮೂಲಕ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿನ್ನೂ ಪರಿಸ್ಥಿತಿ ಸುಧಾರಿಸಿಲ್ಲ. ಯಮನ್ ಹಾಗೂ ಕೆಂಪು ಸಮುದ್ರದ ಭಾಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೌತಿಗಳಿಂದ ಇನ್ನು ಒಂದೇ ಒಂದು ದಾಳಿ ಕೆಂಪು ಸಮುದ್ರದ ಯಾವುದೇ ನೌಕೆಯ ಮೇಲೆ ನಡೆದರೂ ಕೂಡ ಅವರನ್ನ ಸರ್ವನಾಶ ಮಾಡದೆ ನಾವು ಬಿಡೋದಿಲ್ಲ ಅಂತ ಅಮೆರಿಕ ಭರಿಸ್ತಾ ಇದೆ. ಈ ಮಧ್ಯೆ ಇಸ್ರೇಲ್ ಮತ್ತೆ ಮಂಗಳವಾರ ಬೆಳಗಿನ ಜಾವ ಗಾಜಾ ಪಟ್ಟಿಯ ಮೇಲೆ ಬಾಂಬುಗಳ ಮಳೆ ಸುರಿಸಿದೆ. ಈ ದಾಳಿಯಲ್ಲಿ ಸುಮಾರು 330 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಇಸ್ರೇಲ್ ಈಗ ದಾಳಿಯ ಬಗ್ಗೆ ತನ್ನ ಆಸಕ್ತಿಯನ್ನು ತೋರಿಸ್ತಾ ಇದ್ರೆ ಅಮೆರಿಕ ಇಸ್ರೇಲ್ ಮಾಡ್ತಾ ಇರೋದು ಸರಿನೇ ಇದೆ ಅಂತ ಹೇಳಿದೆ. ಹಾಗಾದ್ರೆ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಇಸ್ರೇಲ್ ಹಾಗೂ ಗಾಜಾ ನಡುವೆ ಮತ್ತೆ ಯಾಕೆ ಬೆಂಕಿ ಬಿದ್ದಿದೆ? ಸೀಸ್ ಫೈರ್ ಒಂದಕ್ಕೆ ಸಹಿ ಹಾಕಿ 2 ತಿಂಗಳು ಕಳೆಯೋದಕ್ಕೆ ಇನ್ನೂ 1 ದಿನ ಬಾಕಿ ಇರುವಾಗಲೇ ಇದ್ಯಾಕೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ? ಬನ್ನಿ ನೋಡೋಣ. ಗೆಳೆಯರೆ, 2023 ಅಕ್ಟೋಬರಲ್ಲಿ ಗಾಜಾ ಮೂಲಕ ಬಂದ ಉಗ್ರರು ಇಸ್ರೇಲಿನ ಸಾಮಾನ್ಯ ಜನರನ್ನು ಕೊಂದರು. ಮಕ್ಕಳು, ಹೆಂಗಸರು, ವೃದ್ಧರು ಅನ್ನೋದನ್ನು ನೋಡದೆ ಅವ್ರ ಮೇಲೆ ಗುಂಡು ಹಾರಿಸಿದ್ರು. ಒಂದಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಲಾಯಿತು. ಬರ್ಬರವಾಗಿ ಕೆಲವರ ಕತ್ತನ್ನು ಕತ್ತರಿಸಿ ಕೊಲ್ಲಲಾಯಿತು. ಮತ್ತೆ ಕೆಲವರನ್ನ ಒತ್ತೆಯಾಳಗಳನ್ನಾಗಿ ಮಾಡಿಕೊಂಡು ಗಾಜಾಗೆ ಕರ್ಕೊಂಡು ಹೋದ್ರು. ಆ ಒತ್ತೆಯಾಳಗಳನ್ನು ಇಟ್ಕೊಂಡು ಇಸ್ರೇಲನ್ನ ಬ್ಲಾಕ್ ಮೇಲ್ ಮಾಡಬಹುದು. ವೆಸ್ಟ್ ಬ್ಯಾಂಕ್ ಅಲ್ಲಿ ಅವರು ಮಾಡ್ತಾ ಇರೋ ಅತಿಕ್ರಮಣವನ್ನು ತಡೆಯೋದಕ್ಕೆ, ಇಸ್ರೇಲಿನ ಜೈಲಲ್ಲಿರೋ ಪ್ಯಾಲೆಸ್ತೀನಿ ಹೋರಾಟಗಾರರು ಹಾಗೂ ಉಗ್ರರನ್ನ ಬಿಡಿಸ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಹಮಾಸ್ ಭಾವಿಸ್ತು. ಈ ಹಿಂದೆ ಒಂದಷ್ಟು ಬಾರಿ ಇದೇ ಟೆಕ್ನಿಕ್ ಅನ್ನು ಬಳಸಿ ಅವರು ಯಶಸ್ವಿ ಕೂಡ ಆಗಿದ್ರು. ಇಸ್ರೇಲ್ ತನ್ನ ನಾಗರಿಕರ ಪ್ರಾಣಕ್ಕೆ ಮಹತ್ವವನ್ನು ಕೊಡುತ್ತೆ ಅನ್ನೋದು ಅವರಿಗೆ ಗೊತ್ತೇ ಇತ್ತು. ಹೀಗಾಗಿ ಒತ್ತೆಯಾಳಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಹಮಾಸ್ ಉಗ್ರರು ಮುಂದಾದರು. ಅವ್ರ ಹಿಂದೆ ಇರಾನ್ ನಿಂತಿತ್ತು. ಅವರು ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷವನ್ನು ಬಂಡವಾಳ ಮಾಡಿಕೊಂಡು ಆ ಭಾಗದಲ್ಲಿ ದೊಡ್ಡದೊಂದು ಆಟ ಕಟ್ತಾ ಇದ್ರು. ಆದರೆ ಈ ಬಾರಿ ಇಸ್ರೇಲ್ ಮಾತುಕತೆ ಮತ್ತು ದಾಳಿ ಎರಡನ್ನೂ ಪ್ರಯೋಗ ಮಾಡ್ತಾ ಹೋಯಿತು. ಒಂದು ಕಡೆ ಗಾಜಾದ ಮೇಲೆ ದಾಳಿ ಮಾಡ್ತಾ ಹೋಯಿತು. ಹಮಾಸ್ನ ಸುಪ್ರೀಂ ಲೀಡರ್ಗಳನ್ನು ಹುಡುಕಿ ಕೊಂದು ಹಾಕ್ತು. ಈ ಸಂಘರ್ಷದ ಸಂದರ್ಭದಲ್ಲೇ ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದರು. ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳು ಹಮಾಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೆಜ್ಬುಲ್ಲಾಗಳನ್ನು ಮಟ್ಟ ಹಾಕೋ ಕೆಲಸ ನಡೀತು. ಅವರ ಸರ್ವೋಚ್ಚ ನಾಯಕ ಸಾವಿಗೀಡಾದ. ಸೀನಿಯರ್ ಕಮಾಂಡರ್ಗಳು ಜನ್ನತ್ ಪಾಲಾದರು. ಕಡೆಗೆ ಹೆಜ್ಬುಲ್ಲಾ ಮಾತುಕತೆ ಸಂಧಾನ ಅಂತ ಬಂತು. ಲೆಬನಾನ್ನ ಆಡಳಿತ ಬದಲಾಯಿತು. ಸಿರಿಯಾದಲ್ಲಿ ಇರಾನಿನ ಬೆಂಬಲಕ್ಕೆ ನಿಂತಿದ್ದ ಅಧ್ಯಕ್ಷ ಬಶರ್ ಅಲ್ ಅಸದ್ ಅಧಿಕಾರ ಕಳ್ಕೊಂಡು ರಷ್ಯಾಗೆ ಓಡಿ ಹೋದ್ರು. ಇಷ್ಟೆಲ್ಲ ಆದ ನಂತರ ಅಮೆರಿಕ 2ನೇ ಸುತ್ತಿನ ಮಾತುಕತೆಗೆ ಮುಂದಾಯಿತು ಮತ್ತು ಹಮಾಸ್ ಜೊತೆ ಒಂದು ಕದನ ವಿರಾಮದ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿತು. ಇಲ್ಲಿ ನಾನು ಗೆದ್ದು ಬಂದರೆ ಇಸ್ರೇಲ್ ಸಂಘರ್ಷವನ್ನು ನಿಲ್ಲಿಸ್ತೀನಿ ಅಂತ ಟ್ರಂಪ್ ಚುನಾವಣೆಗೆ ಮೊದಲು ಹೇಳಿದರು. ಹೀಗಾಗಿ ಕದನ ವಿರಾಮದ ಬಗ್ಗೆ ಟ್ರಂಪ್ ಒತ್ತಡ ಕೂಡ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಮೇಲಿತ್ತು. ಟ್ರಂಪ್ ಅವರ ಈಗೋ ಎಷ್ಟಿದೆ ಅನ್ನೋದು ನೆತನ್ಯಾಹುಗೆ ಗೊತ್ತಿರೋ ವಿಷಯನೇ. ಹೀಗಾಗಿ ಜನವರಿ 20ನೇ ತಾರೀಕು ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭ ಇದ್ದರೆ ಜನವರಿ 19ಕ್ಕೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮಕ್ಕೆ ಸಹಿ ಬಿತ್ತು. ಅಲ್ಲಿಗೆ ಬಿಡೆನ್ ಅಧಿಕಾರ ಹಸ್ತಾಂತರ ಮಾಡೋ ಮೊದಲು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಉಂಟಾದ ಹಾಗಾಯಿತು. ಹಾಗೆ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೂ ಮೊದಲೇ ಇಸ್ರೇಲ್ ಟ್ರಂಪ್ಗೊಂದು ಗಿಫ್ಟ್ ಕೊಟ್ಟ ಹಾಗೆ ಕೂಡ ಆಯಿತು. ಅಲ್ಲಿಗೆ ಅಮೆರಿಕ ಖುಷ್, ಸಂಧಾನಕ್ಕೆ ಪ್ರಯತ್ನ ಪಡ್ತಾ ಇದ್ದ ಕತಾರ್, ಈಜಿಪ್ಟ್ಗಳು ಕೂಡ ಖುಷ್. ಇನ್ನು ಈ ಕದನ ವಿರಾಮದ ಸಂದರ್ಭದಲ್ಲಿ ಹಮಾಸ್ ತನ್ನ ಬಳಿ ಇರೋ ಇಸ್ರೇಲಿನ ಒತ್ತೆಯಾಳಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಇಸ್ರೇಲ್ ಕೂಡ ತನ್ನ ಜೈಲುಗಳಲ್ಲಿರುವ ಪ್ಯಾಲೆಸ್ತೀನಿಯರು, ಹಮಾಸ್ ಉಗ್ರರನ್ನು ಬಿಡುಗಡೆಗೊಳಿಸಬೇಕು ಅನ್ನೋ ಒಪ್ಪಂದಕ್ಕೆ ಎರಡೂ ಬಣಗಳು ಸಹಿ ಹಾಕಿದ್ವು. ಹಾಗೆ ಇಸ್ರೇಲ್ ಸುಮಾರು 2,000ಕ್ಕೂ ಹೆಚ್ಚು ಬಂದಿಗಳನ್ನು ಬಿಡುಗಡೆ ಮಾಡಿತು. ಇನ್ನು ಹಮಾಸ್ ಕೂಡ ತನ್ನ ಬಳಿ ಇದ್ದ ಸುಮಾರು 120 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕಿತ್ತು. ಆ ಪೈಕಿ ಕೆಲವರ ಹೆಣಗಳನ್ನು ಹಮಾಸ್ ಹಸ್ತಾಂತರ ಮಾಡ್ತು, ಇನ್ನು ಕೆಲವರನ್ನ ಬಿಡುಗಡೆ ಮಾಡ್ತು. ಆದರೆ ಇನ್ನೂ 59 ಮಂದಿ ಪ್ಯಾಲೆಸ್ತೀನಿಯರ ಬಳಿನೇ ಉಳ್ಕೊಂಡ್ರು. ಅವರನ್ನು ಬಿಡುಗಡೆ ಮಾಡೋ ಬದಲು ಮತ್ತೆ ಹಮಾಸ್ ಇಸ್ರೇಲ್ ಜೊತೆ ಕ್ಯಾತೆ ಶುರು ಮಾಡಿಕೊಳ್ತು. ಗೆಳೆಯರೆ, ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಂದ ನಾನಾ ಕಡೆಗಳಿಗೆ ಚದುರಿ ಹೋಗಿದ್ದ ಅಲ್ಲಿನ ಜನ ಕದನ ವಿರಾಮ ಘೋಷಣೆಯಾದ ಕೂಡಲೇ ತಮ್ಮ ಊರುಗಳಿಗೆ ವಾಪಸ್ಸು ಬರೋದಕ್ಕೆ ಸಾಧ್ಯ ಆಯಿತು. ಈಜಿಪ್ಟ್ ಗಡಿಯಲ್ಲಿ ನಿರಾಶ್ರಿತ ಶಿಬಿರಗಳಲ್ಲಿದ್ದವರು ಕೂಡ ವಾಪಸ್ಸು ಬಂದರು. ಅವರಿಗೆ ಬೇಕಾದ ಆಹಾರ, ಔಷಧ ಹಾಗೂ ಇನ್ನಿತರ ಪುನರ್ವಸತಿಯ ವ್ಯವಸ್ಥೆಗಳು ಆಗ್ತಾ ಇದ್ವು. ವಿಶ್ವಸಂಸ್ಥೆಯ ಪರಿಹಾರ ತಂಡಗಳು ಅಲ್ಲಿ ಭರದಿಂದ ಕೆಲಸ ಮಾಡ್ತಾ ಇದ್ವು. ಇನ್ನೇನು ಎಲ್ಲ ಸರಿ ಹೋಗಿಬಿಡುತ್ತೆ ಅಂತ ಅಲ್ಲಿನ ಜನ ಅಂದ್ಕೊಂಡಿದ್ರು. ಅದೇ ಸಮಯದಲ್ಲೇ ಗಾಜಾನ ಕಂಪ್ಲೀಟ್ ಆಗಿ ಖಾಲಿ ಮಾಡಿಸಿಬಿಡುವ ಐಡಿಯಾ ಒಂದನ್ನು ಟ್ರಂಪ್ ಅಲ್ಲಿ ತೇಲಿಬಿಟ್ರು. ಈ ಗಾಜಾದಿಂದ ಜನರನ್ನ
ಪಕ್ಕದ ಈಜಿಪ್ಟ್ಗೆ ಜೋರ್ಡಾನ್ಗೆ ಕಳುಹಿಸಿಕೊಟ್ಟು ಅಲ್ಲವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿ ಇಡೀ ಗಾಜಾನ ಅಮೆರಿಕ ತನ್ನ ಕೈಗೆ ತಗೊಂಡು ಅಲ್ಲೊಂದಷ್ಟು ಒಳ್ಳೆ ಬೀಚ್ ರೆಸಾರ್ಟ್ಗಳನ್ನು ಹಾಗೂ ಇನ್ನಿತರ ಪ್ರವಾಸಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ಇಡೀ ಗಾಜಾ ಪಟ್ಟಿಯನ್ನು ಈ ಭಾಗದ ಒಂದು ಸುಂದರ ಹಾಗೂ ವಿಶ್ವಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡೋ ಐಡಿಯಾ ಒಂದು ಅಲ್ಲಿ ಫ್ಲೋಟ್ ಆಯಿತು. ಅದಕ್ಕೆ ಅಕ್ಕಪಕ್ಕದ ಮುಸ್ಲಿಂ ದೇಶಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಅಲ್ಲಿ ಟ್ರಂಪ್ ಕೂಡ ಜಸ್ಟ್ ಒಂದು ಐಡಿಯಾನ ಫ್ಲೋಟ್ ಮಾಡಿ ವಾಟರ್ ಟೆಸ್ಟ್ ಮಾಡೋ ಪ್ರಯತ್ನ ಮಾಡಿದ ಹಾಗಿತ್ತು. ಅದು ಎಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತು ಅಂದ್ರೆ, ಗಾಜಾದ ಜನರನ್ನ ಈಜಿಪ್ಟಿಗೆ ಜೋರ್ಡಾನ್ಗೆ ಯಾಕೆ ಕಳುಹಿಸಬೇಕು, ಅಮೆರಿಕಾಗೆ ಕರ್ಕೊಂಡು ಹೋಗಿ ಅಲ್ಲೇ ವಸತಿ ವ್ಯವಸ್ಥೆ ಮಾಡಲಿ ಅಂತ ಕೂಡ ಕೆಲವರು ವ್ಯಂಗ್ಯವಾಗಿ ಟ್ರಂಪ್ ಅವರನ್ನ ಟೀಕಿಸಿದ್ರು. ಈ ಬಗ್ಗೆ ಆಫ್ರಿಕಾದ ದೇಶಗಳ ಜೊತೆ ಕೂಡ ಮಾತಾಡ್ತೀನಿ ಅಂತ ಟ್ರಂಪ್ ಹೇಳಿದಾಯ್ತು. ಆದ್ರೆ ಅದು ಈ ಸದ್ಯಕ್ಕೆ ಆಗಿ ಹೋಗುವಂಥದ್ದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಏನೋ ಅಲ್ಲಿ ಎಲ್ಲ ಸರಿ ಹೋಗಬಹುದು ಅಂತಾನೆ ಅಂದುಕೊಳ್ಳೋ ಹೊತ್ತಿಗೆ ಮತ್ತೆ ಇಸ್ರೇಲ್ ಗಾಜಾದ ಮೇಲೆ ಮಂಗಳವಾರ ಬೆಳಗಿನ ಜಾವ ವಾಯುದಾಳಿಯನ್ನು ಮಾಡಿದೆ. ಮಂಗಳವಾರ ಬೆಳಗ್ಗೆ ಇನ್ನು ಗಾಜಾದ ಜನ ನಿದ್ರೆಯಲ್ಲಿರುವಾಗಲೇ ಅಲ್ಲಿನ ಗಾಜಾ ನಗರ, ಡೇರಾ ಅಲ್ ಬಲಾಹ್, ಖಾನ್ ಯುನಸ್, ರಫಾ ಸೇರಿದ ಹಾಗೆ ಇಡೀ ಗಾಜಾ ಪಟ್ಟಿಯ ಉದ್ದಕ್ಕೂ ಏರಿಯಲ್ ಸ್ಟ್ರೈಕ್ ಅನ್ನು ಇಸ್ರೇಲ್ ಮಾಡಿದೆ. ಈ ದಾಳಿಯಲ್ಲಿ ಸುಮಾರು 330ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹಮಾಸ್ ಹೇಳ್ಕೊಳ್ತಾ ಇದೆ. ಇನ್ನು ಇಸ್ರೇಲ್ ಯಥಾ ಪ್ರಕಾರ ನಾವು ಜನವಸತಿಗಳ ಮೇಲೆ ದಾಳಿ ಮಾಡಿಲ್ಲ, ನಾವು ಮಾಡಿರೋದು ಹಮಾಸ್ ಉಗ್ರರ ನೆಲೆಗಳ ಮೇಲೆ, ಅವರ ನೆಲೆಗಳೇ ಜನವಸತಿಯಲ್ಲಿದ್ದರೆ ಅಥವಾ ಜನನೇ ಅವರ ನೆಲೆಗಳಲ್ಲಿದ್ದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ತಾ ಇದೆ. ಇನ್ನು ಹಮಾಸ್ ಇಸ್ರೇಲ್ ಅಮಾನವೀಯವಾಗಿ ನಮ್ಮ ಜನರ ಪ್ರಾಣ ತೆಗಿತಾ ಇದೆ, ಇದು ಅಮಾನುಷ ದಾಳಿ, ಕದನ ವಿರಾಮದ ಉಲ್ಲಂಘನೆ ಅಂತ ಮಾತಾಡ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇಲ್ಲಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡಿರೋದ್ರಲ್ಲಿ ತಪ್ಪೇನಿದೆ? ಅವರ ನಾಗರಿಕರನ್ನ ಹಮಾಸ್ ಬಿಡುಗಡೆ ಮಾಡಿದ್ರೆ ಈ ದಾಳಿ ನಡೀತಾನೆ ಇರಲಿಲ್ಲ ಅಲ್ವಾ? ತನ್ನ ನಾಗರಿಕರನ್ನ ಕಾಪಾಡಿಕೊಳ್ಳೋದಿಕ್ಕೆ ತನ್ನ ಶತ್ರುಗಳ ವಿರುದ್ಧ ದಾಳಿ ಮಾಡುವ ಸಂಪೂರ್ಣ ಅಧಿಕಾರ ಇಸ್ರೇಲಿಗಿದೆ, ಅದನ್ನೇ ನೆತನ್ಯಾಹು ಬಳಸ್ಕೊಂಡಿದ್ದಾರೆ ಅಷ್ಟೇ ಅಂತ ಅಮೆರಿಕ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ಮೂಲಕ ಇಸ್ರೇಲಿನ ದಾಳಿಯನ್ನು ವೈಟ್ ಹೌಸ್ ಬೆಂಬಲಿಸಿದ ಹಾಗಾಗಿದೆ. ಇದರ ಪರಿಣಾಮ ಬಹುಶಃ ಗಾಜಾದ ಮೇಲೆ ಮತ್ತಷ್ಟು ದಾಳಿಗಳಿಗೆ ಕಾರಣ ಕೂಡ ಆಗಬಹುದು. ಗೆಳೆಯರೆ, ಹಮಾಸ್ ಅನ್ನೋ ಸಂಘಟನೆಯನ್ನು, ಹೆಜ್ಬುಲ್ಲಾಗಳನ್ನು, ಹೌತಿಗಳನ್ನು, ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸನ್ನು ಇಟ್ಕೊಂಡು ಇಷ್ಟು ದಿನ ಇರಾನ್ ಆಟ ಕಟ್ತಾ ಇತ್ತು. ಈಗ ಅದೇ ಹಮಾಸ್ ಮೇಲೆ, ಹೌತಿಗಳ ಮೇಲೆ ಮತ್ತೆ ದಾಳಿಗಳು ಶುರು ಮಾಡಿಸುವ ಮೂಲಕ ಅಮೆರಿಕ ಇರಾನನ್ನು ಪ್ರವೋಕ್ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಒಂದು, ಇರಾನ್ ಕೆರಳಿ ಯುದ್ಧಕ್ಕೆ ನಿಲ್ಲಬೇಕು, ಅಥವಾ ಈ ಸಂಘರ್ಷದಿಂದ ದೂರ ಆಗಿ ಸುಮ್ಮನಾಗಬೇಕು. ಸುಮ್ಮನಿದ್ರೆ ಇರಾನಿನ ಪ್ರಾಕ್ಸಿಗಳು ನಾಶ ಆಗ್ತಾರೆ, ಯುದ್ಧಕ್ಕಿಳಿದ್ರೆ ಇರಾನ್ ನಾಶ ಆಗತ್ತೆ. ಹೀಗಾಗಿ ಇಲ್ಲಿ ಟಾರ್ಗೆಟ್ ಇರಾನೇ. ಇದು ಯಾವುದೂ ಬೇಡ ಅಂತ ಅಂದ್ಕೊಂಡ್ರೆ ಅವರು ಅಮೆರಿಕ ಜೊತೆ ಸಂಧಾನವನ್ನು ಮಾಡ್ಕೋಬೇಕಾಗತ್ತೆ. ಅಮೆರಿಕದ ಹೊಸ ಅಣು ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅಮೆರಿಕ ಅಲ್ಲಿ ಸುಮ್ಮನಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ಹಮಾಸ್ ಅತಿ ಬುದ್ಧಿವಂತಿಕೆಯನ್ನು ಮಾಡೋ ಬದಲು ಇರುವ 60 ಒತ್ತೆಯಾಳಗಳನ್ನು ಇಸ್ರೇಲಿಗೆ ಒಪ್ಪಿಸಿಬಿಟ್ಟಿದ್ರೆ ಈ ಸಮಸ್ಯೆಯಲ್ಲಿ ಮತ್ತೆ ಶುರು ಆಗ್ತಲೇ ಇರಲಿಲ್ಲ ಅಲ್ವಾ? 250 ಜನರನ್ನ ಒತ್ತೆಯಾಳಗಳನ್ನಾಗಿ ಮಾಡಿಕೊಂಡಿದ್ದಕ್ಕೆ ಸುಮಾರು 50,000 ಜನರನ್ನ ಗಾಜಾ ಕಳ್ಕೋಬೇಕಾಗಿ ಬಂತು. ಈಗ ಮತ್ತೆ ದಾಳಿಗಳು ಶುರುವಾಗಿವೆ. ಮೂರ್ಖತನಕ್ಕೆ ಕೂಡ ಒಂದು ಹದ್ದಿರಬೇಕಲ್ವಾ? ಇದು ಗೆಳೆಯರೆ ಇಸ್ರೇಲ್ ಹಾಗೂ ಗಾಜಾ ಸಂಘರ್ಷದ ಹೊಸ ಅಧ್ಯಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.